ಹಾಯ್ ಎಲ್ಲರಿಗೂ ನಮಸ್ಕಾರ. ಶಿಲ್ಪಾಸ್ ಟ್ವಿಸ್ಟೆಡ್ ರೆಸಿಪೀಸ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಬರ್ರಿ ಇವತ್ತಿನ ರೆಸಿಪಿ ಏನಂತ ಹೇಳಿ ನೋಡೋಣಂತ. ಇವತ್ತಿನ ರೆಸಿಪಿ ನೋಡ್ರಿ, ಪನ್ನೀರ್ ಮತ್ತು ಕಾರ್ನ್ನ ಯೂಸ್ ಮಾಡಿ ಮಸ್ತಾಗಿ ಒಂದು ಮಕ್ಕಳಿಗೋಸ್ಕರ ಸ್ಯಾಂಡ್ವಿಚ್ನ ತೋರ್ಸಾಕತ್ತೀನಿ. ಈ ಸ್ಯಾಂಡ್ವಿಚ್ ಬರೀ ಮಕ್ಕಳಿಗಷ್ಟೇ ಅಲ್ಲ, ದೊಡ್ಡವ್ರಿಗೂ ಸಹಿತ ಅಷ್ಟ ಇಷ್ಟ ಆಗ್ತತಿ. ಹೆಚ್ಚು ಸ್ಪೈಸಸ್ಸು ಮತ್ತು ಸಾಸ್ಗಳನ್ನು ಬಳಕೆ ಮಾಡಲಾರ್ದಾಗ ಒಂದು ಹೆಲ್ದಿಯಾಗಿ ಮಸ್ತಾಗಿ ಸ್ಯಾಂಡ್ವಿಚ್ ರೆಸಿಪಿನ ತೋರಿಸ್ಕೊಡಕತ್ತೀನಿ. ಬರ್ರಿ ಡೀಟೇಲ್ ಆಗಿ ವಿಡಿಯೋ ನೋಡ್ರಿ, ಫಟಾಫಟ್ ಇವತ್ತು ನಿಮ್ಮ ಮಕ್ಕಳಿಗೆ ಮಾಡಿಕೊಟ್ಟು ಖುಷಿ ಪಡಿಸ್ರಿ. ಸೊ ಬರ್ರಿ ಈಗ ಒಂದು ಮಿಕ್ಸಿಂಗ್ ಬೌಲ್ ಇಟ್ಕೊಂಡು ಇದಕ್ಕೆ ಒಂದು 50 ಗ್ರಾಮ್ ಅಷ್ಟು ಪನ್ನೀರನ್ನ ಹಾಕ್ಕೊಳಕತ್ತೀನಿ. ಪನ್ನೀರನ್ನ ನಾನು ಸಣ್ಣ ಸಣ್ಣ ಕ್ಯೂಬ್ಸ್ ಮಾಡಿ ಹಾಕ್ಕೊಳಕತ್ತೀನಿ, ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳತ್ತೀನಿ. ಪನ್ನೀರು ನಿಮಗೆ ಎಷ್ಟು ಬೇಕು ನೋಡಿ ಕ್ವಾಂಟಿಟಿ ಅಷ್ಟು ನೀವು ಹಾಕ್ಕೋಬಹುದು. ಇದಕ್ಕೆ 1 ಕಪ್ ಅಷ್ಟು ನಾನು ಸ್ವೀಟ್ ಕಾರ್ನ್ ಹಾಕ್ಕೊಳತ್ತೀನಿ. ಸ್ವೀಟ್ ಕಾರ್ನು ಆಲ್ರೆಡಿ ನಾನು ಬೇಯಿಸಿ ಅದನ್ನು ನೀರು ಬಸ್ತಾ ಹಾಕ್ಕೊಳಕತ್ತೀನಿ. ಸೊ ನೋಡ್ಬೋದು ನೀವು ಇಲ್ಲಿ ನಿಮಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ಕಾರ್ನ ಹಾಕ್ಕೊರಿ. ಅದಾದಮೇಲೆ ಅರ್ಧ ಚಮಚದಷ್ಟು ಒರಿಗ್ಯಾನೋ ಹಾಕ್ಕೊಳಕತ್ತೀನಿ. ಒರಿಗ್ಯಾನೋ ಆಪ್ಷನಲ್, ನಿಮಗೆ ಬೇಕಂದ್ರೆ ಹಾಕೋರಿ, ಇಲ್ಲ ಸ್ಕಿಪ್ ಮಾಡಬಹುದು. ಸೊ ಅದಾದಮೇಲೆ ಒಂದು 1/4 ಚಮಚದಷ್ಟು ಸಾಲ್ಟ್ ಅಂದರೆ ಉಪ್ಪನ್ನ ಹಾಕ್ಕೊಳಕತ್ತೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋರಿ. ಒರಿಗ್ಯಾನೋ ಒಳಗೆ ಉಪ್ಪು ಆಲ್ರೆಡಿ ಇರೋದ್ರಿಂದ ನಾನು ಸ್ವಲ್ಪ ಕಮ್ಮಿ ಹಾಕ್ಕೊಳತ್ತೀನಿ. ಹಂಗೆ ಒಂದು ಅರ್ಧ ಚಮಚದಷ್ಟು ಇದಕ್ಕೆ ಅಚ್ಚ ಖಾರದ ಪುಡಿನ ಹಾಕ್ಕೊಳತ್ತೀನಿ. ರೆಡ್ ಚಿಲ್ಲಿ ಪೌಡರ್ ಬದಲಿ ನೀವು ಚಿಲ್ಲಿ ಫ್ಲೇಕ್ಸ್ನು ಸಹಿತ ಯೂಸ್ ಮಾಡ್ಬೋದು. ನಿಮಗೆ ಹೆಚ್ಚು ಸ್ಪೈಸಸ್ ಬೇಕಂದ್ರೆ ಸ್ವಲ್ಪ ಗರಂ ಮಸಾಲ, ಧನಿಯಾ ಪುಡಿ, ಚಾಟ್ ಮಸಾಲನೂ ಸಹಿತ, ಪೆಪ್ಪರ್ ಪುಡಿ ಸಹಿತ ನೀವು ಸ್ವಲ್ಪ ಸೇರಿಸ್ಕೋಬಹುದು. ಸೊ ಇಲ್ಲೇ ನೋಡಬಹುದು 1 ಚಮಚದಷ್ಟು ನಾನು ಕೆಚಪ್ನ ಯೂಸ್ ಮಾಡತ್ತೀನಿ. ಜಸ್ಟ್ ಒಂದು ಮಾಯ್ಶ್ಚರ್ ಕಂಟೆಂಟ್ ಅದರೊಳಗೆ ಬರಲಿ ಅನ್ನೋದಕ್ಕೋಸ್ಕರ ಅಷ್ಟು. ಹೆಚ್ಚು ಯಾವುದೇ ರೀತಿ ಸಾಸಸ್ ಮತ್ತು ಸ್ಪೈಸಸ್ನ ನಾನಲ್ಲಿ ಬಳಸಕತ್ತಿಲ್ಲ, ಯಾಕಂದರೆ ಈ ರೆಸಿಪಿ ಸ್ಪೆಷಲಿ ನಾವು ಕಿಡ್ಸ್ ಸಂಬಂಧ ಮಾಡ್ತಿರೋದು. ಸೊ ನೀವು ಕಸ್ಟಮೈಸ್ ಮಾಡ್ಕೋಬೋದು. ಬೆಲ್ ಪೆಪ್ಪರ್ಸನ್ನು ಸಹಿತ, ಕ್ಯಾಪ್ಸಿಕಮ್ಮು ಎಲ್ಲ ಹಾಕ್ಕೊಂಡು, ಹೆಚ್ಚು ಸ್ಪೈಸಸ್ಸು ಸಹಿತ ಹಾಕ್ಕೊಂಡು ದೊಡ್ಡವ್ರ ಸಂಬಂಧ ಮಸ್ತಾಗೆ ರುಚಿಯಾಗಿ ಒಂದು ಸ್ಯಾಂಡ್ವಿಚ್ನ ರೆಡಿ ಮಾಡ್ಬೋದು. ಈ ಸ್ಟಫಿಂಗ್ ರೆಡಿಯಾಗಿ ಸೈಡ್ ಇಟ್ಬಿಡೋಣಂತ. ಇಟ್ಟಾದಮೇಲೆ ನೋಡಿರಿ, ಒಂದು ಪ್ಲೇಟ್ ತೊಗೊಂಡು ಅದಕ್ಕೆ ಬ್ರೆಡ್ ಇಟ್ಕೊಳತ್ತೀನಿ. ನಾನಿಲ್ಲಿ ಬ್ರೌನ್ ಬ್ರೆಡ್ ತೊಗೊಂಡಿನಿ, ವೀಟ್ ಬ್ರೆಡ್ ಅಂತ ಹೇಳ್ತೀವಿ ಇದಕ್ಕೆ. ಯಾವುದೇ ರೀತಿ ಬ್ರೆಡ್ಡನ್ನು ನೀವು ತೊಗೋಬೋದು, ಬಟ್ ಗೋಧಿ ಹಿಟ್ಟಿನ ಬ್ರೆಡ್ ಸ್ವಲ್ಪ ಹೆಲ್ದಿ ಅಂತ ಹೇಳಿ ತೊಗೊಂಡಿನಿ. ಅದಕ್ಕೆ ನೋಡಿರಿ, ಒಂದು 2 ಚಮಚದಷ್ಟು ನಾನಿಲ್ಲಿ ಸ್ಟಫಿಂಗ್ನ ಹಾಕ್ಕೊಳಕತ್ತೀನಿ. ಸೊ 2 ಚಮಚದಷ್ಟು ಸ್ಟಫಿಂಗ್ನ ನೀಟಾಗಿ ಸ್ಪ್ರೆಡ್ ಮಾಡ್ಕೊರಿ ಪೂರ್ತಿ ಬ್ರೆಡ್ ತುಂಬ. ಇದಾದಮೇಲೆ ಇದಕ್ಕೆ ನಾವು ಚೀಸ್ನ ಹಾಕೋಬೇಕು. ಇಲ್ಲಿ ನಾನು ಸ್ಕ್ರಂಬಲ್ಡ್ ಮೊಜರೆಲ್ಲಾ ಚೀಸ್ನ ತೊಗೊಂಡೀನಿ. ನೀವು ಯಾವುದೇ ರೀತಿ ಚೀಸ್ನ ಬಳಸಬಹುದು. ಕ್ಯೂಬ್ಸ್ ಇದ್ರೆ ಅದನ್ನು ಗ್ರೇಟ್ ಮಾಡಿ ಹಾಕೋರಿ, ಇಲ್ಲಾಂದ್ರೆ ಚೀಸ್ ಸ್ಲೈಸ್ ಇದ್ರೆ ಅದನ್ನು ಡೈರೆಕ್ಟಾಗಿ ಒಂದು ಸ್ಲೈಸ್ನ ಇದ್ರ ಮೇಲೆ ಹಾಕೋಬೋದು. ಸೊ ನೋಡಿರಿ, ಮಕ್ಕಳ ಸಂಬಂಧ ಮಾಡಾಕತ್ತಿರೋದ್ರಿಂದ ಚೀಸು ಸ್ವಲ್ಪ ಎಳೆಯಾಗಿ ಚಲೋ ಇತ್ತಂದ್ರೆ ಮಕ್ಕಳು ತಿನ್ನಕ್ಕೆ ಭಾಳ ಇಷ್ಟಪಡ್ತಾರೆ. ಸೊ ನಾ ಆಗಲೇ ಹೇಳ್ದಂಗೆ ಕಸ್ಟಮೈಸ್ ಮಾಡ್ಕೊಳ್ರಿ. ದೊಡ್ಡವ್ರ ಸಂಬಂಧ ಮಾಡೋದಾದ್ರೆ ಸ್ವಲ್ಪ ಖಾರ ಮತ್ತು ಸ್ಪೈಸಸ್ನೆಲ್ಲ ಹೆಚ್ಚಿಗೆ ಹಾಕೋಬೋದು. ನಿಮಗೆ ಯಾವ್ದಾರ ಸಾಸ್ಗಳು, ಚಟ್ನಿಗಳು ಬೇಕಂದ್ರೆ ಅದನ್ನು ಸಹಿತ ಇಲ್ಲಿ ಯೂಸ್ ಮಾಡ್ಕೋಬೋದು. ನಾನು ಬ್ರೆಡ್ಡಿಗೂ ಸಹಿತ ಯಾವುದೇ ರೀತಿ ಸ್ಪ್ರೆಡನ್ನ ಯೂಸ್ ಮಾಡಿಲ್ಲ ಇಲ್ಲಿ. ಸೊ ನೋಡಿರಿ, ಚೀಸ್ ಹಾಕಾದ್ಮೇಲೆ ಡೈರೆಕ್ಟ್ ಅದ್ರ ಮೇಲೆ ಇನ್ನೊಂದು ಬ್ರೆಡ್ ಇಟ್ಟು ಹಿಂಗೆ ಲೈಟಾಗಿ ಅದನ್ನು ಪ್ರೆಸ್ ಮಾಡ್ಕೋಬೇಕು. ಪ್ರೆಸ್ ಮಾಡ್ಕೊಂಡಾದ್ಮೇಲೆ ನೋಡ್ಬೋದು, ಇಲ್ಲೇ ನಮ್ಮದು ಸ್ಯಾಂಡ್ವಿಚ್ ಬ್ರೆಡ್ಡು ರೆಡಿ ಅದ. ಈಗ ಇದನ್ನು ಬೇಯಿಸೋ ಪ್ರೊಸೆಸ್ಸಿಗೆ ಹೋಗೋಣ ಅಂತ. ಬರ್ರಿ, ಇಲ್ಲೇ ಒಂದು ತವಾ ಇಟ್ಕೊಂಡು ನೋಡ್ರಿ, ಇಲ್ಲೇ ಬೆಣ್ಣೆ ಹಾಕ್ಕೊಳಕತ್ತೀನಿ. ಇದಕ್ಕೆ ಒಂದು ಅರ್ಧ ಚಮಚದಷ್ಟು ನಾನು ಬೆಣ್ಣೆನ ಹಾಕ್ಕೊಂಡು ಸ್ಪ್ರೆಡ್ ಮಾಡ್ಕೊತೀನಿ. ಸೊ ನಮ್ಮ ಬ್ರೆಡ್ಡು ಎಷ್ಟು ಸೈಜ್ ಅದ ನೋಡಿಕೊಂಡು ಅಷ್ಟು ಸೈಜಸ್ವರೆಗೂ ನಾವು ಇದನ್ನು ಸ್ಪ್ರೆಡ್ ಮಾಡ್ಕೋಬೇಕು. ಸೊ ಅರ್ಧ ಚಮಚ ಅಥವಾ 1 ಚಮಚದಷ್ಟು ಬೆಣ್ಣೆನ ಹಾಕಿ ನೀಟಾಗಿ ತವಾ ಮೇಲೆ ಸ್ಪ್ರೆಡ್ ಮಾಡ್ಕೊರಿ. ಆಮೇಲೆ ಲೋ ಫ್ಲೇಮ್ ಇಡಬೇಕು. ತವಾ ಯಾವಾಗೂ ಲೋ ಫ್ಲೇಮ್ ಇಡಬೇಕು. ಪ್ರೀ ಹೀಟ್ ಅದೆಲ್ಲ ಮಾಡ್ಕೊಳ್ಳೋ ಅಂಥ ಅವಶ್ಯಕತೆ ಏನಿಲ್ಲ. ನಾರ್ಮಲ್ ನೀವು ಸ್ಟೋವ್ ಹಚ್ಕೊಂಡು ಬೆಣ್ಣೆ ಹಾಕಿ ಸ್ಪ್ರೆಡ್ ಮಾಡಿಕೊಂಡು, ಬೆಣ್ಣೆ ಕರಗಿದ ನಂತರ ನೀವು ಸ್ಟಫ್ ಮಾಡಿ ಇಟ್ಕೊಂಡಂಥ ಬ್ರೆಡ್ನ ಇದ್ರ ಮೇಲೆ ಹಾಕ್ಕೊಂಡ್ರೆ ಸಾಕು. ಸೊ ನೋಡಿರಿ, ಬ್ರೆಡನ್ನು ಇಟ್ಕೊಂಡು ಅದನ್ನು ಸ್ವಲ್ಪ ಲೈಟಾಗಿ ಪ್ರೆಸ್ ಮಾಡಬೇಕು. ಪ್ರೆಸ್ ಮಾಡಾದ್ಮೇಲೆ ಇದ್ರ ಮೇಲೇನೂ ಸಹಿತ ಬೆಣ್ಣೆನ ಹಚ್ಕೋರಿ. ಇದು ಹೋಮ್-ಮೇಡ್ ಬೆಣ್ಣೆ ಅದ, ನಮ್ಮ ಮನೆಯೊಳಗೆ ಮಾಡಿರೋವಂಥ ಬೆಣ್ಣೆ. ಸೊ ನಿಮಗೆ ಏನಾರು ರೆಸಿಪಿ ಬೇಕು ಅಂತಂದ್ರೆ ಬೆಣ್ಣೆದು ಕಮೆಂಟ್ ಸೆಕ್ಷನಾಗ ಕಮೆಂಟ್ ಮಾಡಿರಿ, ರೆಸಿಪಿನೂ ಸಹಿತ ನಾನು ಮುಂದೆ ಶೇರ್ ಮಾಡ್ತೀನಿ. ಸೊ ಈಗ ಬೆಣ್ಣೆನ ಸ್ಪ್ರೆಡ್ ಮಾಡಿಕೊಂಡು 1 ನಿಮಿಷ ನಾವು ಬ್ರೆಡನ್ನು ಬೇಯಿಸ್ಕೊಂಡು, ಅದಾದಮೇಲೆ ಸ್ಲೋ ಆಗಿ ಇದನ್ನು ಫ್ಲಿಪ್ ಮಾಡ್ಕೊರಿ, ಹೊಳಿಶ್ ಹಾಕೋರಿ. ಆಮೇಲೆ ಇದನ್ನು ಸ್ವಲ್ಪ ಹಿಂಗೆ ಪ್ರೆಸ್ ಮಾಡ್ಕೊಂಡು ಬೇಯಿಸ್ಕೊರಿ. 2 ಸೈಡು 1 ನಿಮಿಷ ಚಲೋ ಗೋಲ್ಡನ್ ಬ್ರೌನ್ ಆಗೋ ಮಟ್ಟ ಚೆಂದಾಗಿ ಇದನ್ನು ಬೇಯಿಸ್ಕೊರಿ. ಸೊ ಪ್ರೆಸ್ ಮಾಡಿಕೊಂಡು ಯಾಕೆ ಬೇಯಿಸ್ಕೋಬೇಕು ಅಂತಂದ್ರೆ ಒಳಗಡೆ ಪನ್ನೀರ್ ಅದ. ಸೊ ಪನ್ನೀರ್ ಕೂಡ ಚಲೋ ಬೇಯಬೇಕು, ಯಾಕಂದ್ರೆ ಹಸಿ ಪನ್ನೀರ್ ಹಾಕಿವಿ ನಾವು ಅದ್ರ ಸಂಬಂಧ. ಸೊ ನೋಡಬಹುದು, ಇಲ್ಲೇ ಚಲೋ 2 ಸೈಡ್ ನಾವು ಪ್ರೆಸ್ ಮಾಡಿ ಬೇಯಿಸ್ಕೊಂಡಾದ್ಮೇಲೆ ನೋಡ್ರಿ, ಮಸ್ತಾಗಿ ಒಂದು ಸೂಪರ್ ಹೆಲ್ದಿ ಸ್ಯಾಂಡ್ವಿಚ್ ರೆಡಿ ಆಗದ. ವೆಯ್ಟ್ ಲಾಸ್ ಮಾಡ್ಕೊಳ್ಳೋರಿಗೆ ಭಾಳ ಹೆಲ್ಪ್ ಬರ್ತದೆ ಈ ಸ್ಯಾಂಡ್ವಿಚ್.
ಕಿಡ್ಸ್ ಅಂತೂ ಭಾಳ ಇಷ್ಟಪಡ್ತಾರೆ. ಬೆಳಗ್ಗೆ ಬ್ರೇಕ್ಫಾಸ್ಟ್ ಈವ್ನಿಂಗ್ ಸ್ನ್ಯಾಕ್ಸ್ಗೆ ಸೂಪರ್ ಅಂತ ಹೇಳ್ಬೋದು. ಸೊ ನೋಡಿರಿ ಹಂಗೆ ಇನ್ನೊಂದು ನಾನು ಬ್ರೆಡನ್ನು ನಿಮ್ಗೆ ಮಾಡಿ ತೋರ್ಸಾಕತ್ತೀನಿ ಸ್ಯಾಂಡ್ವಿಚ್ನ. ನೋಡಿರಿ ಇಲ್ಲೇ ಮಸ್ತಾಗಿ ಹಿಂಗೆ ಸ್ಯಾಂಡ್ವಿಚ್ ರೆಡಿ ಆಗ್ತದೆ ನೋಡಬಹುದು ನೀವು. ಸೊ ಇದನ್ನು ನಾನೀಗ ಸ್ಯಾಂಡ್ವಿಚ್ ರೆಡಿ ಆಗದ ಜಸ್ಟ್ ಸ್ಟವ್ ಆಫ್ ಮಾಡಿಕೊಂಡು ನಾನು ಇದನ್ನು ಕಟ್ ಮಾಡಿ ತೋರ್ಸಾತೀನಿ ಒಳಗೆ ಎಷ್ಟು ಚಂದ ಬೆಂದದ ಅಂಥೇಳಿ. ನೋಡಬಹುದು ಮಸ್ತಾಗೆ ನೋಡ್ರಿ ಸೂಪರ್ ಪನ್ನೀರ್ ಕಾರ್ನ್ ಸ್ಯಾಂಡ್ವಿಚ್ ವಿತ್ ಚೀಸ್ ರೆಡಿ ಆಗದ. ಚೀಸ್ ಎಷ್ಟು ಚಂದ ಮೆಲ್ಟ್ ಆಗದ. ಸ್ವಲ್ಪ ಪ್ರೆಸ್ ಮಾಡ್ಕೊಂಡು ನಾವು ಇದನ್ನು ಬೇಯಿಸ್ಕೊಳ್ಳೋದ್ರಿಂದ ಒಳಗಡೆ ಚೀಸ್ ಚಲೋ ತೆಂಗೆ ಬಿಸಿಗೆ ಮೆಲ್ಟ್ ಆಗ್ತದೆ ನೋಡ್ರಿ. ಚೀಸ್ ಹಿಂಗೆ ಮೆಲ್ಟ್ ಆಗಿರ್ಬೇಕು ನೋಡ್ರಿ ಹಿಂಗೆ ಹೇಳಿದ್ರೆ ಎಳಿ ಬರ್ತದೆ. ಹುಡುಗರು ಇದನ್ನು ನೋಡಿದ ತಕ್ಷಣ ಮಸ್ತ್ ಖುಷಿಯಿಂದ ಇಷ್ಟಪಟ್ಟು ಫುಲ್ ಸ್ಯಾಂಡ್ವಿಚ್ನ ಖಾಲಿ ಮಾಡ್ತಾರೆ. ಇದಕ್ಕಿಂತ ದೊಡ್ಡ ವಿಚಾರ ಏನು ಬೇಕ್ರಿ ನಮ್ಗೆ. ಅಡುಗೆ ಮಾಡಿದ ಮೇಲೆ ಮಕ್ಕಳು ಖುಷಿಯಿಂದ ತಿಂದಾಗ ಅದರ ಖುಷಿನೇ ಬೇರೆ. ಸೊ ಸ್ಯಾಂಡ್ವಿಚ್ ರೆಡಿ ಆಗದ. ಸೊ ಈ ರೆಸಿಪಿ ನಿಮಗೆ ಇಷ್ಟ ಆಗಿತ್ತು ಅಂದ್ರೆ ಪ್ಲೀಸ್ ವಿಡಿಯೋಕ್ಕೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಸೆಕ್ಷನ್ನಾಗ ಕಮೆಂಟ್ ಮಾಡೋದನ್ನು ಮರೆಯೋಕೆ ಹೋಗಬೇಡ್ರಿ. ಹಂಗೆ ಪ್ಲೀಸ್ ಬೆಲ್ ಬಟನ್ನ ಕ್ಲಿಕ್ ಮಾಡಿರಿ. ಒಂದ್ಸಲ ನಾನು ಯಾವ ಹಿಂದಿನ ವಿಡಿಯೋಸ್ ನೀವು ನೋಡಿಲ್ಲ ಅಂದರೆ ಹಿಂದಿನ ವಿಡಿಯೋಸು ಸಹಿತ ನೋಡ್ಕೊಂಡು ಬರ್ರಿ. ಆ ರೆಸಿಪೀಸು ಸಹಿತ ನಿಮ್ಗೆ ಇಷ್ಟ ಆಗ್ಬೋದು ಅಂದ್ಕೊಂಡಿನಿ. ಸೊ ಇನ್ನೂ ಹೆಚ್ಚು ಕಿಡ್ಸ್ ರೆಸಿಪೀಸ್ಗಳು ನಮ್ಮ ಶಿಲ್ಪಾಸ್ ಟ್ವಿಸ್ಟೆಡ್ ರೆಸಿಪೀಸ್ ಚಾನಲ್ ಒಳಗೆ ಬರ್ತಿರ್ತಾವೆ. ಸೊ ಸ್ಟೇ ಟ್ಯೂನ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಎಲ್ಲರಿಗೂ ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ.